ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆರನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ನನ್ನ ದೇಶ ನನ್ನ ಜನ ಪಾಠ 4 ಅಂದ್ರೆ ಪದ್ಯ. ಕೃತಿಕಾರರು ಚನ್ನವೀರ ಕಣವಿ. ಇದನ್ನ ಬರೆದವರು ಚನ್ನವೀರ ಕಣವಿ. ಈ ಪದ್ಯದ ಸಾರಾಂಶ, ಪ್ರಶ್ನೋತ್ತರ, ವ್ಯಾಕರಣಾಂಶಗಳನ್ನ ನೋಡೋಣ. ಮೊದಲನೇದಾಗಿ ಪಾಠದ ಸಾರಾಂಶ, ಪೊಯಂ ಸಮ್ಮರಿಯನ್ನ ನೋಡೋಣ. ಈ ಕವಿತೆಯು ಪ್ರಸಿದ್ಧ ಕವಿ, ಯಾರು ಬರೆದಿರೋದು? ಚನ್ನವೀರ ಕಣವಿ ಯವರು ದೇಶಪ್ರೇಮ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ನನ್ನ ದೇಶ ಮತ್ತು ಇಲ್ಲಿನ ಜನರು ನನ್ನ ಗೌರವ ಹಾಗೂ ಪ್ರಾಣಕ್ಕೆ ಸಮಾನವಾಗಿದ್ದಾರೆ. ನನ್ನ ದೇಶ ಮತ್ತು ಇಲ್ಲಿನ ಜನರು ನನ್ನ ಗೌರವ ಹಾಗೂ ಪ್ರಾಣಕ್ಕೆ ಸಮಾನವಾಗಿದ್ದಾರೆ. ಆದ್ದರಿಂದ ಈ ಒಂದೇ ಜನ್ಮದಲ್ಲಿ ಈ ದೇಶದ ಋಣವನ್ನು ಹೇಗೆ ತೀರಿಸಲಿ ಎಂದು ಕವಿ ಭಾವಿಸುತ್ತಾರೆ. ಇಲ್ಲಿನ ಕೆಂಪು ಮಣ್ಣಿನ ಹಸಿರು ಬೆಳೆಗಳು, ಕೃಷಿಕರ ಮುಖದ ಕಪ್ಪು ಬಣ್ಣದ ಕಳೆ ಹಾಗೂ ಆಕಾಶದ ಸೂರ್ಯ, ಚಂದ್ರ, ನಕ್ಷತ್ರಗಳೇ ನಮ್ಮ ಹಿರಿಯ ಒಕ್ಕಲು ಆಗಿದ್ದಾರೆ. ಒಕ್ಕಲು ಅಂದ್ರೆ ರೈತರು ಆಗಿದ್ದಾರೆ. ನಮ್ಮ ದೇಶದಲ್ಲಿ ನೂರಾರು ಭಾವನೆಗಳು, ಭಾಷೆಗಳು, ವಿವಿಧ ಬಣ್ಣದ ವೇಷಭೂಷಣಗಳು ಹಾಗೂ ಕಲೆಗಳಿವೆ. ನಾವೆಲ್ಲರೂ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಗಳಂತೆ ಬದುಕುತ್ತಿದ್ದೇವೆ. ಕವಿಯು ಹಳೆಯ ಮೂಢನಂಬಿಕೆಗಳನ್ನು ತೊಳೆದು ಹಾಕಿ ವರ್ತಮಾನಕ್ಕೆ ಹೊಸ ಜೀವಕಳೆಯನ್ನು ತಂದು ಭವಿಷ್ಯತ್ತಿನ ಒಡಲಿನಲ್ಲಿ ಹೊಸ ಬಾಳಿನ ಹೊಳೆಯನ್ನು ಉಕ್ಕೇರಿಸಲು ಕರೆ ನೀಡುತ್ತಾರೆ. ಕೊನೆಯದಾಗಿ ದೇಶದ ಮೂಕ ಜನರೆಲ್ಲರೂ ಮೈಕೊಡವಿ ಎದ್ದು ನಿಂತು ಸಮೃದ್ಧ ಹಾಗೂ ಸಮಾನತೆಯ ಬದುಕನ್ನು ನಿರ್ಮಿಸಬೇಕೆಂದು ಕವಿ ಆಶಿಸುತ್ತಿದ್ದಾರೆ. ಇದು ಈ ಪದ್ಯದ ಸಾರಾಂಶ. ಓಕೆನಾ? ನೆಕ್ಸ್ಟ್ ಪದಗಳ ಅರ್ಥವನ್ನ ನೋಡೋಣ. ಉಕ್ಕೇರು, ಉಕ್ಕೇರು ಅಂದ್ರೆ ಹೆಚ್ಚಾಗು. ಒಕ್ಕಲು ಅಂದ್ರೆ ರೈತರು ಅಥವಾ ಬೇಸಾಯ. ಚಣ ಅಂದ್ರೆ ಕ್ಷಣ. ನೆಲೆ ವಾಸಸ್ಥಳ, ಆಶಯ. ನೆಕ್ಸ್ಟ್ ಪ್ರಾಣ, ಪ್ರಾಣ ಅಂದ್ರೆ ಉಸಿರು. ವರ್ತಮಾನ ಅಂದ್ರೆ ಇಂದಿನ ಅಥವಾ ಪ್ರಸ್ತುತ. ಋಣ ಅಂದ್ರೆ ಸಾಲ ಅಥವಾ ಹಂಗು. ಕಳೆ ಕಾಂತಿ. ನಂತರ ಘನ, ಘನ ಅಂದ್ರೆ ಶ್ರೇಷ್ಠ, ಮಹತ್ವದ್ದು, ಶ್ರೇಷ್ಠವಾದದ್ದು, ಮಹತ್ವದ್ದು. ಪ್ರಾಚೀನ ಅಂದ್ರೆ ಹಿಂದಿನ. ಭವಿಷ್ಯ ಅಂದ್ರೆ ನಾಳಿನ ಅಥವಾ ಮುಂದಿನ. ಸ್ವಚ್ಛಂದ ಅಂದ್ರೆ ಸ್ವತಂತ್ರವಾಗಿರುವ ಅಥವಾ ಸ್ವತಂತ್ರವಾಗಿರು. ಇದು ಪದಗಳ ಅರ್ಥ. ನಂತರ ಪ್ರಶ್ನೋತ್ತರವನ್ನ ನೋಡೋಣ. ಕ್ವಶನ್ ಅಂಡ್ ಆನ್ಸರ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಏನಂತ ಭಾವಿಸಿದ್ದಾರೆ? ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ, ಪ್ರಾಣ ಮತ್ತು ಗೌರವ ಎಂದು ಭಾವಿಸಿದ್ದಾರೆ. ತನ್ನ ದೇಶ ಮತ್ತು ಜನರನ್ನ ತನ್ನ ಮಾನ, ಪ್ರಾಣ ಮತ್ತು ಘನ ಅಥವಾ ಗೌರವ ಎಂದು ಭಾವಿಸಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಕವಿಯವರು ಈ ಒಂದೇ ಜನ್ಮದಲ್ಲಿ ನನ್ನ ದೇಶದ ಋಣವನ್ನು ಹೇಗೆ ತೀರಿಸಲಿ ಎಂದು ಹೇಳಿದ್ದಾರೆ. ಮೂರನೇದು, ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ. ಕಣವಿಯವರು ಈ ನೆಲದ ಮಣ್ಣು ಕೆಂಪು ಬಣ್ಣದಲ್ಲಿದೆ ಮತ್ತು ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ. ಕೆಂಪು ಮತ್ತು ಹಸಿರು ಬಣ್ಣ. ನಾಲ್ಕನೇದು, ನಮ್ಮ ಹಿರಿಯ ಒಕ್ಕಲು ಯಾವುವೆಂದು ಕಣವಿಯವರು ಹೇಳಿದ್ದಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ನಮ್ಮ ಹಿರಿಯ ಒಕ್ಕಲು ಎಂದು ಕಣವಿಯವರು ಹೇಳಿದ್ದಾರೆ. ಐದನೇ ಪ್ರಶ್ನೆ. ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆಯುತ್ತಿದ್ದಾರೆ? ನಮ್ಮ ಹಾಡು ಮತ್ತು ಬದುಕಿಗಾಗಿ ಸ್ವತಂತ್ರವಾಗಿ ಬಾಳುವ ನಮ್ಮ ದೇಶದ ಜನರನ್ನು ಕವಿಗಳು ಸ್ವಚ್ಛಂದದ ಹಕ್ಕಿಗಳು ಎಂದು
ಕರೆದಿದ್ದಾರೆ. ಇಷ್ಟು ಕಷ್ಟ ನಿಮ್ಗೆ ದೊಡ್ಡದಾಗಿದೆ ಅನ್ಸಿದ್ರೆ, ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿ ಎಂದು ನಮ್ಮ ದೇಶದ ಜನರನ್ನು ಕರೆದಿದ್ದಾರೆ ಅಂತ ಬರೆದ್ರು ಕೂಡ ಆಗುತ್ತೆ. ನಮ್ಮ ದೇಶದ ಜನರನ್ನು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 or 3 sentences. ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ? ಭಾರತ ದೇಶದಲ್ಲಿ ನೂರಾರು ಭಾವನೆಗಳು ಹಾಗೂ ಭಾಷೆಗಳಿಗೆ ಆಶ್ರಯವಿದೆ ಅಥವಾ ಆಶ್ರಯವಾಗಿದೆ. ನೂರಾರು ಬಣ್ಣದ ವೇಷಭೂಷಣಗಳು ಮತ್ತು ವೈವಿಧ್ಯಮಯ ಕಲೆಗಳು ಇಲ್ಲಿವೆ ಎಂದು ಕವಿ ಬಣ್ಣಿಸಿದ್ದಾರೆ. ಓಕೆನಾ? ನೆಕ್ಸ್ಟ್ ಒನ್. ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು? ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಪ್ರಾಚೀನವಾದ ಕೆಟ್ಟ ಪದ್ಧತಿಗಳನ್ನು ತಿಕ್ಕಿ ತೊಳೆದು ಹಾಕಿ ಇಂದಿನ ವರ್ತಮಾನಕ್ಕೆ ಹೊಸ ಜೀವಕಳೆಯನ್ನು ತುಂಬಬೇಕು. ಆ ಮೂಲಕ ಭವಿಷ್ಯದ ಒಡಲಿನಲ್ಲಿ ಹೊಸ ಬಾಳಿನ ಹೊಳೆ ಉಕ್ಕೇರಬೇಕು ಎಂದು ಕವಿ ಸಂದೇಶವನ್ನು ನೀಡಿದ್ದಾರೆ. ಓಕೆನಾ? ಥರ್ಡ್ ಒನ್. ಕಣವಿಯವರು ಸಮೃದ್ಧ ಬಾಳು ಹೇಗೆ ಬೇಕು ಎಂದಿದ್ದಾರೆ? ಉತ್ತರ: ದೇಶದ ಮೂಕ ಜನರೆಲ್ಲರೂ ತಮ್ಮ ಆಲಸ್ಯವನ್ನು ಮೈಕೊಡವಿ ಎದ್ದು ನಿಲ್ಲಬೇಕು. ಪರಸ್ಪರ 4 ಕ್ಷಣ ಕೈ ಹಿಡಿದು ಸಹಾಯ ಮಾಡಬೇಕು. ಎಲ್ಲರ ಸದ್ಗುಣಗಳು ಒಟ್ಟಾಗಿ ಎದ್ದಾಗ ಸಮೃದ್ಧ ಬಾಳು ಉಂಟಾಗುತ್ತದೆ ಎಂದಿದ್ದಾರೆ. ಇದು 2-3 ವಾಕ್ಯ. ನಂತರ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಇದೆ. ಇದು ಬಂದ್ಬಿಟ್ಟು ನಿಮಗೆ ಸಾರಾಂಶವನ್ನೇ ಕೊಟ್ಟಿರ್ತಾರೆ. ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ. ಈ ಪದ್ಯವನ್ನು ಕವಿ ಕಣವಿಯವರು ಭಾರತ ದೇಶದ ಮೇಲಿರುವ ಅಪಾರ ಗೌರವ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪದ್ಯದಲ್ಲಿ ಇದನ್ನೆಲ್ಲ ವ್ಯಕ್ತಪಡಿಸಿದ್ದಾರೆ. ನನ್ನ ದೇಶ ನನ್ನ ಜನ ನನ್ನ ಪ್ರಾಣಕ್ಕೆ ಸಮಾನವಾಗಿದ್ದು ಈ ಒಂದೇ ಜನ್ಮದಲ್ಲಿ ದೇಶದ ಋಣ ತೀರಿಸಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾರೆ. ಈ ನಾಡಿನ ಕೆಂಪು ಮಣ್ಣು, ಹಸಿರು ಬೆಳೆ ಹಾಗೂ ದುಡಿಯುವ ಜನರ ಮುಖ ಕಳೆಯಾಗಿ ಸುಂದರವಾಗಿದೆ. ಪ್ರಕೃತಿಯ ಸೂರ್ಯ ಚಂದ್ರರೇ ನಮ್ಮ ಹಿರಿಯ ಋಷಿಕರು. ಓಕೆ, ಇಲ್ಲಿನ ನೂರಾರು ಭಾಷೆ, ಕಲೆ ಮತ್ತು ವೇಷಭೂಷಣಗಳಿದ್ದು ನಾವೆಲ್ಲರೂ ಸ್ವತಂತ್ರ ಹಕ್ಕಿಗಳಂತೆ ಒಟ್ಟಾಗಿ ಬಾಳುತ್ತಿದ್ದೇವೆ. ಹಳೆಯ ಮೂಢನಂಬಿಕೆಗಳನ್ನು ಬಿಟ್ಟು ವರ್ತಮಾನದಲ್ಲಿ ಶ್ರಮಿಸಿ ಭವಿಷ್ಯದ ಸಮೃದ್ಧ ಭಾರತಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೈ ಹಿಡಿದು ಮುನ್ನಡೆಯಬೇಕೆಂದು ಈ ಪದ್ಯದ ಮುಖ್ಯ ಭಾವವಾಗಿದೆ. ಇದೆ ಸಾರಾಂಶನ ಮತ್ತೆ ಬರಿಬೇಕಾಗುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಭಾಷಾಭ್ಯಾಸ, ವ್ಯಾಕರಣಾಂಶ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದು ಮಾನ, ಅಪಮಾನ. ಹಿರಿಯ, ಕಿರಿಯ. ಪ್ರಾಚೀನ, ನವೀನ. ಏರು, ಇಳಿ. ಓಕೆನಾ? ನೆಕ್ಸ್ಟ್ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಬರಿಬೇಕಾಗುತ್ತೆ. ಪ್ರಾಸಪದ ಅಂದ್ರೆ ರೈಮಿಂಗ್ ವರ್ಡ್ಸ್. ಜನ, ಘನ, ಋಣ. ಓಕೆ. ಬೆಳೆ, ಕಳೆ, ಚುಕ್ಕಿಗಳೇ. ನೆಲೆ, ಕಲೆ, ಹಕ್ಕಿಗಳೇ. ತೊಳೆ, ಜೀವಕಳೆ, ಹೊಳೆ. ಜನ, ಚಣ, ಗುಣ. ಒಡಲಿಗೆ, ಬಾಳಿಗೆ. ಓಕೆ. ತತ್ಸಮ ತದ್ಭವವನ್ನು ಬರೆಯಿರಿ. ಓಕೆನಾ? ಋಣ, ಋಣ. ಋಣ, ಋಣ. ಜನ್ಮ, ಜನುಮ. ಮುಖ, ಮೊಘ. ಚಂದ್ರ, ಚಂದಿರ. ನಂತರ ಇನ್ನು ಇದೆ ವರ್ಣ, ಬಣ್ಣ. ಮೂಕ, ಮೂಗ. 4, 4. ಕ್ಷಣ, ಕ್ಷಣ. ಇವೆಲ್ಲ ತತ್ಸಮ ತದ್ಭವ ಪದಗಳು. ನೆಕ್ಸ್ಟ್ ಒನ್. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರಿಬೇಕು. ಉಕ್ಕೆರಲಿ, ಉಕ್ಕೇರಲಿ. ಉಕ್ಕು ಪ್ಲಸ್ ಏರಲಿ, ಉಕ್ಕೇರಲಿ. ಭವಿಷ್ಯದೊಡಲಿಗೆ, ಭವಿಷ್ಯದ ಪ್ಲಸ್ ಒಡಲಿಗೆ, ಭವಿಷ್ಯದೊಡಲಿಗೆ. ಎದ್ದೇಳು, ಎದ್ದು ಪ್ಲಸ್ ಏಳು, ಎದ್ದೇಳು. ಸ್ವಂತ ವಾಕ್ಯ, ಓನ್ ಸೆಂಟೆನ್ಸ್. ನೆಕ್ಸ್ಟ್ ಮೇನ್ ಓನ್ ಸೆಂಟೆನ್ಸ್. ಋಣ. ಸ್ವಂತ ವಾಕ್ಯ,
ಹೆತ್ತ ತಂದೆ ತಾಯಿಯ ಋಣವನ್ನು ನಾವು ಎಂದಿಗೂ ಮರೆಯಬಾರದು. ಸ್ವಚ್ಛಂದ ಸ್ವಂತ ವಾಕ್ಯ. ಹಕ್ಕಿಗಳು ನೀಲಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ. ಜೀವಕಳೆ. ಮಳೆಯು ಮಳೆಯು ಬಂದ ತಕ್ಷಣ ಒಣಗುತ್ತಿದ್ದ ಪ್ರಕೃತಿಗೆ ಹೊಸ ಜೀವಕಳೆ ಬಂದಿದೆ. ಓಕೆನಾ? ನೆಕ್ಸ್ಟ್ ಒನ್ ಸಮೃದ್ಧಿ. ನಮ್ಮ ದೇಶದ ರೈತರು ಚೆನ್ನಾಗಿ ಬೆಳೆ ಬೆಳೆದರೆ ದೇಶದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ವರ್ತಮಾನ. ನಾವು ಸದಾ ಹಿಂದಿನ ದಿನಗಳ ಬಗ್ಗೆ ಯೋಚಿಸದೆ ಇಂದಿನ ವರ್ತಮಾನದಲ್ಲಿ ಬದುಕಬೇಕು. ಇವೆಲ್ಲ ಸ್ವಂತ ವಾಕ್ಯ. ನೆಕ್ಸ್ಟು ಇಲ್ಲಿರುವ ಒಗ್ಗಟ್ಟನ್ನು ಬಿಡಿಸಿ. ಅವ್ರ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ ಯಾವ್ದು ಸರಿಯಾದುದು ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಫಸ್ಟ್ ಒನ್, ಕಟ್ಟೆಯ ಮೇಲೆ ಕಟ್ಟೆ, ಅದರ ಮೇಲೊಂದು ಕಂಬ, ಕಂಬದ ಮೇಲೆ 2 ದೀಪ, ದೀಪದ ಮೇಲೊಂದು ಕಟ್ಟೆ, ಕಟ್ಟೆಯ ಮೇಲೆ ಹುಲ್ಲು. ಅದೇನೆಂದು ಹೇಳುವಿರಾ? ಉತ್ತರ ಮುಖ. ಓಕೆನಾ? ಸೆಕೆಂಡ್ ಒನ್, ಜುಳು ಜುಳು ಹರಿಯುತ್ತಾ ಬಳುಕುತ್ತಾ ಬಾಗುತ್ತಾ ಬೀಳುತ್ತಾ ಏಳುತ್ತಾ ನೆಲವನ್ನು ತೊಯ್ಯುವ ತಂಪನ್ನು ತರುವ ಹೊನಲಾಗಿರುವ ನಾನು ಯಾರು? ಉತ್ತರ ನದಿ. ಮೂರನೇದು, ಕಾಡನ್ನು ಸುತ್ತುತ್ತಾ ಹುಲ್ಲನ್ನು ಮೇಯುತ್ತಾ ಹಾಲನ್ನು ನೀಡುತ್ತಾ ರೈತರ ಹರಸುತ್ತ ನಿಂತವರಾರು? ಉತ್ತರ ಆಕಳು. ಆಕಳು ಅಂತ ಕೊಟ್ಟಿದ್ದಾರೆ. ಆಕಳು ಅಥವಾ ಹಸು ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವುದು ಚಾಪ್ಟರ್ದು ಪ್ರಶ್ನೋತ್ತರ ವ್ಯಾಕರಣಾಂಶಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.